ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದೆ ಸ್ನೇಹಿತರೆ. ನಬಾರ್ಡ್ ಫೈನಾನ್ಸ್ ಅಲ್ಲಿ ಕರೆದಿರುವಂತದ್ದು NAB ಫೈನಾನ್ಸ್ ಸೀನಿಯರ್ ಮ್ಯಾನೇಜರ್ ರಿಕ್ರೂಟ್ಮೆಂಟ್ 2025 ಕರೆದಿದ್ದಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಹೌಸಿಂಗ್ ಲೋನು, ಇಂಡಿವಿಜುವಲ್ ಲೋನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೀನಿಯರ್ ಮ್ಯಾನೇಜರ್ ಪೋಸ್ಟ್ ಗೆ ಕರೆದಿರುವಂತದ್ದು. ಸೊ ಲಾಸ್ಟ್ ಡೇಟ್ ಬಂದು 23 ಸೆಪ್ಟೆಂಬರ್ 2025 ಲಾಸ್ಟ್ ಡೇಟ್ ಇದೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿದೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಇದಕ್ಕೆ ಎಷ್ಟು ವೇಕೆನ್ಸಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ, ಯಾಕಂದ್ರೆ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ನೋಟಿಫಿಕೇಶನ್ ಅಲ್ಲಿ ನೋಡೋದಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ನಿಮ್ಗೆ ಡಿಗ್ರಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಏಜ್ ಲಿಮಿಟ್ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಶಾರ್ಟ್ ಲಿಸ್ಟ್ ಆಗ್ತೀರಾ ಸ್ನೇಹಿತರೆ. ಫಸ್ಟ್ ನಿಮ್ಮ ಎಲಿಜಿಬಿಲಿಟಿ ಮತ್ತೆ ಎಕ್ಸ್ಪೀರಿಯನ್ಸ್ ಪ್ರಕಾರ, ಅದ ನಂತರ ರಿಟರ್ನ್ ಟೆಸ್ಟ್, ಇಂಟರ್ವ್ಯೂ ಅಥವಾ ರಿಟರ್ನ್ ಟೆಸ್ಟ್, ಇವೆರಡರಲ್ಲಿ ಯಾವ್ದಾದ್ರು ಒಂದು ನಡೆಯುತ್ತೆ. ಇಂಟರ್ವ್ಯೂ ಇಲ್ಲಾಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಓಕೆನಾ. ಸೊ ಅದಾದ ನಂತರ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಅದರಲ್ಲಿ ನೀವು ಸೆಲೆಕ್ಟ್ ಆದ್ರೆ ನಿಮ್ಗೆ ಜಾಯ್ನ್ ಆಗ್ತದಿರ ಸ್ನೇಹಿತರೆ. ಓಕೆನಾ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು 23 ಸೆಪ್ಟೆಂಬರ್ ಇರುತ್ತೆ. ಸೊ ಡೈರೆಕ್ಟ್ ಆಗಿ ನೀವು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ NABfinance.org ಗೆ ನೀವು ಲಿಂಕ್ ನೇ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ರೆಸ್ಯೂಮು, ಸರ್ಟಿಫಿಕೇಟ್, ಅಂದ್ರೆ ಎಜುಕೇಶನ್ ಸರ್ಟಿಫಿಕೇಟ್ಸ್, ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್, ಇದಿಷ್ಟು ಬೇಕಾಗಿರುತ್ತೆ. ಸೊ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಅಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ ನೋಡಿ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಜಾಬ್ ಟೈಟಲ್ AGM ಅಥವಾ ಸೀನಿಯರ್ ಮ್ಯಾನೇಜರ್ ಹೌಸಿಂಗ್ ಲೋನ್ಸ್ ಅಂಡ್ ಇಂಡಿವಿಜುವಲ್ ಲೋನ್ಸ್. ಡಿಪಾರ್ಟ್ಮೆಂಟ್ ಬಂದು ಆಪರೇಷನ್ಸ್, ಲೊಕೇಶನ್ ಬ್ಯಾಂಗ್ಳೂರು, CTC ಆಸ್ ಪರ್ ಕಂಪನಿ ನಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಪೊಸಿಷನ್ ಬಂದು ಫುಲ್ ಟೈಮ್ ಆನ್ ಸೈಟ್ ಇರುತ್ತೆ. ಜಾಬ್ ಪರ್ಪಸ್ ಮೈಕ್ರೋ ಹೌಸಿಂಗ್ ಫೈನಾನ್ಸ್ ಅಂಡ್ ಇಂಡಿವಿಜುವಲ್ ಲೋನ್ಸ್ ಪ್ರಾಡಕ್ಟ್ ಇರುತ್ತೆ. ಕೀ ರೆಸ್ಪಾನ್ಸಿಬಿಲಿಟಿ ಬಂದು ಬಿಸಿನೆಸ್ ಡೆವಲಪ್ಮೆಂಟ್ ಅಂಡ್ ಪೋರ್ಟ್ಫೋಲಿಯೋ ಗ್ರೋತ್, ಪ್ರೋಸೆಸ್ ಅಂಡ್ ಟೆಕ್ನಾಲಜಿ ಎಸ್ಟಾಬ್ಲಿಷ್ಮೆಂಟ್, ರಿಸ್ಕ್ ಅಂಡ್ ಕಂಪ್ಲೇನ್ಸ್, ಸ್ಟೇಕ್ ಹೋಲ್ಡರ್ ಅಂಡ್ ಟೀಮ್ ಮ್ಯಾನೇಜ್ಮೆಂಟ್, ಮಾರ್ಕೆಟ್ ಇನ್ಸೈಟ್ಸ್ ಅಂಡ್ ಪ್ರಾಡಕ್ಟ್ ಇನೋವೇಷನ್ಸ್. ಎಕ್ಸ್ಪೀರಿಯನ್ಸ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ನೀವು ಪೋಸ್ಟ್ ಗ್ರಾಜುಯೇಟ್ ಅಥವಾ ಗ್ರಾಜುಯೇಟ್ ಇನ್ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಅಂಡ್ ರಿಲೆವೆಂಟ್ ಡಿಸಿಪ್ಲಿನ್ಸ್. ಮಿನಿಮಮ್ 8 years ಆಫ್ ಎಕ್ಸ್ಪೀರಿಯನ್ಸ್ ಇನ್ NFBC, NBFC ಆರ್ BFSI ಸೆಕ್ಟರ್ ಅಲ್ಲಿ, ಇನ್ಕ್ಲೂಡಿಂಗ್ 5 years ಆಫ್ ಸ್ಪೆಷಲೈಸ್ಡ್ ಎಕ್ಸ್ಪೀರಿಯನ್ಸ್ ಇನ್ ಹೌಸಿಂಗ್ ಫೈನಾನ್ಸ್ ಫಾರ್ AGM. ಓಕೆನಾ. ಸೊ ಅದಂತರ ಸೀನಿಯರ್ ಮ್ಯಾನೇಜರ್ಗೆ 3 years ಎಕ್ಸ್ಪೀರಿಯನ್ಸ್ ಮತ್ತೆ 5 years ಇನ್ NBFC. ಓಕೆನಾ. ಸೊ ಇದಿಷ್ಟು ನಿಮ್ಗೆ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು. ಅದ ನಂತರ ನೀವು ಅಪ್ಲೈ ಆನ್ಲೈನ್ ಅಂತ ಏನಿದೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಕೆರಿಯರ್ಸ್ ಇದ್ರಲ್ಲಿ ಬರ್ತೀರಾ. ಸೊ ಇಲ್ಲಿ ಬಂದು ನೀವು ಫುಲ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಫೋನ್ ನಂಬರು, ಅದಾದ್ರೆ ನಿಮ್ಮ ಅಡ್ರೆಸ್ಸು, ಮತ್ತೆ KYC ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಬರೀಬೇಕಾಗಿರುತ್ತೆ, ಮತ್ತೆ ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಇದು ಡೀಟೇಲ್ಸ್ ಬರೀಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟರಲ್ಲಿ ಯಾವ್ದಾದ್ರು ನೀವು ಇವೆರಡರಲ್ಲಿ ಯಾವ್ದಾದ್ರು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಮತ್ತೆ ನೀವು ಏನ್ ಮಾಡಿದೀರಾ, ಗ್ರಾಜುಯೇಷನ್, CA, CS, BS, ಆಮೇಲೆ ಮಾಸ್ಟರ್ಸ್, ಬ್ಯಾಚುಲರ್ಸ್, +2 ಈ ರೀತಿ ಕೊಟ್ಟಿದ್ದಾರೆ. ಫುಲ್ ಡೀಟೇಲ್ ಆಗಿ ಬರೀಬೇಕು. ಅದಂತರ ಯಾವ ಲ್ಯಾಂಗ್ವೇಜ್ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ರೀಡ್, ರೈಟು, ಈ ರೀತಿ 3 ಲ್ಯಾಂಗ್ವೇಜ್ ಕೇಳಿದ್ದಾರೆ. ಸೊ 3 ಲ್ಯಾಂಗ್ವೇಜ್ ಬರೋದು. ಅದಂತರ ಎಕ್ಸ್ಪೀರಿಯನ್ಸ್ ಇನ್ ಫೈನಾನ್ಸ್ ಅಲ್ಲಿ, ಸೊ ಅದು ಕೂಡ ಇಯರ್ಸ್, ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ, ಮತ್ತೆ ಟೋಟಲ್ ಎಕ್ಸ್ಪೀರಿಯನ್ಸ್ ಎಷ್ಟು, CTC ಏನಿದೆ ನಿಮ್ದು ಈಗಿನ CTC ಎಷ್ಟಿದೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಬರೆದು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಫಿಲ್ ಅಪ್ ಆಗ್ತೀರಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈಗಾಗ್ಲೇನೆ ಕರೆದಿರೋಂತ ಜಾಬ್ ನೋಟಿಫಿಕೇಶನ್ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಜಯನಗರದಲ್ಲಿ ಕರೆದಿದ್ದಾರೆ, ಮತ್ತೆ ದಕ್ಷಿಣ ಕನ್ನಡ ಅಂಗನವಾಡಿಯಲ್ಲಿ ಕರೆದಿದ್ದಾರೆ, KPSC ಅಲ್ಲಿ ಕರೆದಿದ್ದಾರೆ, ಮತ್ತೆ ಜಯದೇವ ಹಾಸ್ಪಿಟಲ್ ಕರೆದಿದ್ದಾರೆ. ಈ ರೀತಿ ಕರೆದಿದ್ದಾರೆ. ಮತ್ತೆ ಹಲವಾರು ಜಾಬ್ ಪೋಸ್ಟ್ಗಳು ಲಾಸ್ಟ್ ಡೇಟ್ ಇರುವಂತದ್ದು ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.